ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವೇನಾದರೂ ಹೊಸ ಗಾಡಿ, ಹೊಸ ಬೈಕ್ನ ಅಥವಾ ಹೊಸ ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ 10-15% ಯಾವ ಥರ ನಿಮ್ಮ ಗಾಡಿ ಮೇಲೆ ಉಳಿಸ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕಂದರೆ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಯಾವ್ಯಾವ ಗಾಡಿಗೆ ಯಾವ್ಯಾವ ಥರ ಅಂದರೆ ಡಿಫ್ರೆಂಟ್ ಕಂಡೀಷನ್ಸ್ ಇದೆ, ಕ್ರೈಟೀರಿಯಾಸ್ ಇದೆ. ಸೊ ಎಂಡ್ವರೆಗೂ ನೋಡಿ, ಕನ್ಫ್ಯೂಸ್ ಆಗಬೇಡಿ, ಓಕೆನಾ? ಸೊ ಮೊದಲು ಏನಕ್ಕೆ ಡಿಸ್ಕೌಂಟ್ ಸಿಗುತ್ತೆ ಅನ್ನೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸೆಪ್ಟೆಂಬರ್ 3 GST ಕೌನ್ಸಿಲ್ ಮೀಟಿಂಗ್ ನಡೀತಾ ಇದೆ. ಸೊ ಅದರಲ್ಲಿ ಬರೀ 2 ಟ್ಯಾಕ್ಸ್ ಸ್ಲ್ಯಾಬ್ಸ್ ಮಾತ್ರ ತರಬೇಕು ಅಂತ ಗೌರ್ಮೆಂಟ್ ಯೋಚನೆ ಮಾಡ್ತಾ ಇದೆ. ಸೊ ಇವಾಗ ನಮ್ಮ ಬೈಕ್ಸು ಮತ್ತು ಕಾರ್ ಮೇಲೆ ಫ್ಲ್ಯಾಟ್ ಎಲ್ಲ ಗಾಡಿಗಳಿಗೂ 28% GST ಇದೆ. ಸೊ 28% GSTಯಿಂದ ಡೈರೆಕ್ಟು 18% GST ಬರುತ್ತೆ. ಅದರಲ್ಲಿ ಡೈರೆಕ್ಟಾಗಿ 10% ಡಿಸ್ಕೌಂಟ್ ಸಿಗುತ್ತೆ. ಯಾಕೆಂದರೆ ಎಕ್ಸ್-ಶೋರೂಮ್ ಕಡಿಮೆ ಆಗುತ್ತೆ. ಎಕ್ಸ್-ಶೋರೂಮ್ ಕಡಿಮೆ ಆಯಿತು ಅಂದರೆ 10% ಕಡಿಮೆ ಆಗುತ್ತೆ ನಮಗೆ ಕಾಸ್ಟು. ಅದಾದಮೇಲೆ ಎಕ್ಸ್-ಶೋರೂಮ್ ಕಡಿಮೆ ಆಗಿರೋದಕ್ಕೆ ರೋಡ್ ಟ್ಯಾಕ್ಸಲ್ಲಿ ಕೂಡ 10% ಡಿಸ್ಕೌಂಟ್ ಸಿಗುತ್ತೆ, ವಿಚ್ ಇಸ್ 1.8% ನಮಗೆ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಓವರಾಲ್ ರೋಡ್ ಟ್ಯಾಕ್ಸ್ ವ್ಯಾಲ್ಯೂ ಮೇಲೆ. ಅದಾದಮೇಲೆ ಇನ್ಶೂರೆನ್ಸ್ ಕೂಡ ಟ್ಯಾಕ್ಸ್ ಸ್ಲ್ಯಾಬ್ ಕಡಿಮೆಗೆ ಬರುತ್ತೆ. ಅದು ಕಡಿಮೆಗೆ ಬಂತು ಅಂತಂದರೆ ಅಗೇನ್ ಅಲ್ಲಿ ನಮಗೆ ಒಂಚೂರು ಡಿಸ್ಕೌಂಟ್ ಸಿಗುತ್ತೆ. ಈ ಥರ ಒಂದು 13-15% ಓವರಾಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಬಟ್ ಇದರಲ್ಲಿ ಒಂದು ಇಂಪ್ಲಿಕೇಶನ್ ಏನಂದರೆ ಇದು ಎಲ್ಲದಕ್ಕೂ ಆಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ವೀಡಿಯೋನ ಎಂಡ್ವರೆಗೂ ನೋಡಿ ಅಂತ. ಯಾಕೆ ಅಂತಂದರೆ ಫಸ್ಟು ಬೈಕಲ್ಲಿ ಮಾತಾಡ್ತೀನಿ. ಸೊ ಬೈಕಿಗೆ ಫಸ್ಟು ನಮಗೆ 2 ಕ್ಯಾಟಗರಿನ ಮಾಡಿದ್ದಾರೆ. ಒಂದು ಎಂಟ್ರಿ ಲೆವೆಲ್ ಬೈಕ್ಸು, ಅಂದರೆ ವಿಚ್ ಇಸ್ ಬಿಲೋ 350 cc, ಆ್ಯಂಡ್ ಇನ್ನೊಂದು ಕ್ಯಾಟಗರಿ ಅಬೋ 350 cc. ಸೊ ಇವಾಗ ನಾನು ಏನು ಹೇಳಿದ್ನಲ್ಲ, ಕಡಿಮೆ ಆಗುತ್ತೆ GST ಅಂಥೇಳಿ, ಅದು ಬಂದು ನಮಗೆ ಫಾರ್ ಬಿಲೋ 350 cc ಗಾಡಿಗಳ ಮೇಲೆ. ಸೊ ಇಫ್ ನೀವೇನಾದರೂ ಯಾವ ಗಾಡಿ ಪರ್ಚೇಸ್ ಮಾಡ್ತಾರಲ್ಲ, ಯಾವ ಗಾಡಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಆ ಗಾಡಿ ಏನಾದರೂ 350 cc ಕೆಳಗಡೆ ಇತ್ತು ಅಂತಂದರೆ ನಿಮಗೆ ನಾನು ಹೇಳಿದ್ದು ಇವಾಗ ಕಡಿಮೆ ಆಗುತ್ತೆ. ಸೊ ನೀವು ಸೆಪ್ಟೆಂಬರ್ 15-20ವರೆಗೂ ವೆಯ್ಟ್ ಮಾಡಿ. ದಸರಾ ದೀಪಾವಳಿವರೆಗೂ ವೆಯ್ಟ್ ಮಾಡ್ಬೋದು, ಯಾಕಂದರೆ ಮತ್ತೆ ಫೆಸ್ಟಿವಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಅದರಿಂದ ನಿಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಏನೋ ಇನ್ ಕೇಸ್ ಯಾವಾಗ ನೀವೇನಾದರೂ 350 cc ಕೆಳಗಡೆ ಗಾಡಿನ ನೋಡ್ತಾ ಇದ್ದರೆ, ಇನ್ ಕೇಸ್ ನೀವೇನಾದರೂ 350 cc ಮೇಲ್ಗಡೆ ಗಾಡಿ ನೋಡ್ತಾ ಇದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಡ್ಯೂಕ್ 390 ಆಗಿರ್ಬೋದು, ಅಥವಾ ಇಂಟರ್ಸೆಪ್ಟರ್ 650. ಸೊ ಎನಿ ಗಾಡಿ 350 cc ಅಬೋವ್ ಮೇಲ್ಗಡೆ ಇದ್ದರೆ ಚಾನ್ಸಸ್ ದಟ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅಟ್ಲೀಸ್ಟ್ 10-15% ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಡೈರೆಕ್ಟ್ ಲಕ್ಸುರಿ ಗಾಡಿ ಅಂತ ಡಿಸ್ಕ್ರೈಬ್ ಆಗುತ್ತೆ. ಸೊ ಲಕ್ಸುರಿ ಗಾಡಿ ಅಂತ ಆದರೆ ಫ್ಲ್ಯಾಟ್ 40% ಟ್ಯಾಕ್ಸ್ ಅದ್ರ ಮೇಲ್ಗಡೆ ಬೀಳುತ್ತೆ. ಸೊ 350 cc ಮೇಲ್ಗಡೆ ಇರೋ ಎಲ್ಲ ಗಾಡಿಗಳು 40% ಸ್ಲ್ಯಾಬಲ್ಲಿ ಬರುತ್ತೆ, ಫ್ಲ್ಯಾಟ್ ಲಕ್ಸುರಿ ಟ್ಯಾಕ್ಸ್ ಅಂತೇಳಿ. ಸೊ ಹೀಗಾಗಿ ಇವಾಗ ಆಲ್ರೆಡಿ ಲಕ್ಸುರಿ ಐ ಮೀನ್ ಎಲ್ಲ ಗಾಡಿಗಳಿಗೂ 31%. ಲಕ್ಸುರಿ ಗಾಡಿಗೆ 300 ಅಬೋವ್ ಸೆಸ್ 3% ಸೆಸ್ ಇದೆ 350 cc ಅಬೋವ್ ಮೇಲ್ಗಡೆ ಇರೋ ಗಾಡಿಗಳಿಗೆ. ಸೊ 3% ಸೆಸ್ ಇರೋದ್ರಿಂದ ಟೋಟಲ್ 31% ಆಲ್ರೆಡಿ ಇದೆ. ಸೊ 31% ಅಲ್ಲ, ಅದು ಆ್ಯಕ್ಚುಲಿ ಸಮಯ ಕಡಿಮೆ ಇದೆ. ಯಾಕಂದರೆ 3% ಇದು ಅಂತ ರೋಡ್ ಟ್ಯಾಕ್ಸ್ ವ್ಯಾಲ್ಯೂ. ಸೊ ಅಂದರೆ ಎಕ್ಸ್-ಶೋರೂಮ್ ವ್ಯಾಲ್ಯೂ ಮೇಲೆ ಬರುತ್ತೆ. ಎಕ್ಸ್-ಶೋರೂಮ್ ಅಲ್ಲ, ರೋಡ್ ಟ್ಯಾಕ್ಸ್, ಐ ಥಿಂಕ್ ರೋಡ್ ಟ್ಯಾಕ್ಸ್ ಮೇಲ್ಗಡೆ ಬರುತ್ತೆ. ಸೊ ಹೀಗಾಗಿ ಸಮಯ 30% ಅಂತ ಹಿಡ್ಕೊಳ್ಳಿ. ಸೊ ಅನದರ್ 10% ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆಯಿತು ಅಂತಂದರೆ ನಮಗೆ ಆಬ್ವಿಯಸ್ಲಿ ಈವನ್ ರೋಡ್ ಟ್ಯಾಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಎಕ್ಸ್-ಶೋರೂಮ್ ಜಾಸ್ತಿ ಆದರೆ. ಸೊ ಹೀಗಾಗಿ ಯಾರು 350 cc ಮೇಲ್ಗಡೆ ಬೈ ಮಾಡ್ತಾ ಇರಲ್ಲ, ಮೋಸ್ಟ್ಲಿ ಇವಾಗಲೇ ತೊಗೊಂಬಿಡಿ ಗಾಡಿನ ಆದಷ್ಟು ಬೇಗ, ಈ ರಿಫಾರ್ಮೇಷನ್ ಆಗೋಕ್ಕಿಂತ ಮುಂಚೆ. ಇಲ್ಲ ಇನ್ ಕೇಸ್ ಏನಾದರೂ ಫ್ಲ್ಯಾಟ್ ಸಿಕ್ತು ಅಂತಂದರೆ ಎಲ್ಲ CEO-ಗಳು, ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿ ಆ ಥರ ಮಾಡಿಬಿಡಿ, ಎಲ್ರಿಗೂ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಗೌರ್ಮೆಂಟು ಗೊತ್ತಿಲ್ಲ ಏನು ಮಾಡ್ತಾರೆ ಅಂಥೇಳಿ. ಸೊ ಇಟ್ಸ್ ಅ ರಿಸ್ಕ್. ನಾವು ಕಡಿಮೆ ಆಯಿತು ಅಂತಂದರೆ ಅದೇನು ಮಾಡೋಕ್ಕಾಗಲ್ಲ. ಬಟ್ ಇನ್ ಕೇಸ್ ಜಾಸ್ತಿ ಆಯಿತು ಅಂತಂದರೆ ನೀವು ಇವಾಗಲೇ ತೊಗೊಂಡಿದ್ದಕ್ಕೆ 10-15% ಸೇವ್ ಮಾಡ್ಬೋದು. ಸೊ 350 cc ಮೇಲ್ಗಡೆ ಯಾರು ಗಾಡಿ ತೊಗೊಳ್ತಾ ಇದ್ದೀರಾ ಅವ್ರಿಗೆ ಜಾಸ್ತಿ ಆಗುತ್ತೆ. ಸೊ ಅವರಿಗೆ ನನ್ನ ರೆಕಮೆಂಡೇಷನ್ನು ಇವಾಗಲೇ ಬೈ ಮಾಡಿ. ಸೊ ಈ GST ರಿಫಾರ್ಮ್ ಏನಿದೆ ಅದು ಪ್ರೊಬಬ್ಲಿ ಅರೌಂಡ್ 15th ಆಫ್ ಸೆಪ್ಟೆಂಬರ್ ಹಾಗೆ ಅಪ್ಲೈ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಆ ಥರ ಒಂದು ಡಿಸ್ಕಷನ್ ನಡೀತಾ ಇದೆ. ಸೊ ಯಾರ್ಯಾರು 350 cc ಮೇಲ್ಗಡೆ ಗಾಡಿ ತೊಗೊಳ್ತಾ ಇದ್ದೀರಾ ಅವರು ಇವಾಗಲೇ ತೊಗೊಂಬಿಡಿ ಬಿಫೋರ್ 15th ಆಫ್ ಸೆಪ್ಟೆಂಬರ್. ಯಾಕಂದರೆ 3rd ಫಸ್ಟು ಸೆಟ್ ಆಫ್ ಮೀಟಿಂಗ್ ಇದೆ. ಅದಾದಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ, GO ಪಾಸ್ ಮಾಡೋಕ್ಕೆ ಇಟ್ಸ್ ಗೋನಾ ಟೇಕ್ ಸಮ್ ಟೈಮ್. ಸೊ ನನ್ನ ಸ್ಪೆಕ್ಯುಲೇಷನ್ ಪ್ರಕಾರ 15th ಆಫ್ ಸೆಪ್ಟೆಂಬರ್ ಒಳಗಡೆ ತೊಗೊಂಬಿಡಿ. ಇಲ್ಲ ಅಂತಂದರೆ ಅದಕ್ಕಿಂತ ಜಾಸ್ತಿ ಆಗಬಹುದು. ಸೊ ಇಟ್ಸ್ ಜಸ್ಟ್ ಅ ಸ್ಪೆಕ್ಯುಲೇಷನ್. ಬಟ್ ಬೇರೆ ಎಲ್ಲ ಕಂಪ್ನಿ ಬ್ರ್ಯಾಂಡ್ CEO ಗಳೆಲ್ಲ
ಅದನ್ನೇನಕ್ಕೆ ಮಾಡ್ತೀರಾ ಅದನ್ನು ಕಡಿಮೆ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ ಮೀಟಿಂಗಲ್ಲಿ. ಬಟ್ ಸದ್ಯಕ್ಕೆ ಡಿಸ್ಕಷನ್ ನಡೀತಾ ಇರೋದು ಈ ಥರ. ಆ್ಯಂಡ್ ಇವಾಗ ಕರೆಂಟ್ ಟ್ಯಾಕ್ಸೇಷನ್ ಇರೋದು ಕೂಡ ಅದೇ ಥರ ಇರೋದು, 350cc ಮೇಲ್ಗಡೆ ಒಂದು, 350cc ಒಳಗಡೆ ಒಂದು ಅಂತೇಳಿ. ಸೊ 350cc ಒಳಗಡೆ ಯಾರು ತೊಗೊಳ್ತಿದ್ದೀರಾ ಅವರು ವೇಟ್ ಮಾಡಿ GST ರಿಫಾರ್ಮ್ ಆಗೋವರೆಗೂ ಅವ್ರಿಗೆ 10% ಕಡಿಮೆ ಆಗುತ್ತೆ. ಆ ಥರ ದುಡ್ಡು ಉಳಿಸಿ. ಯಾರು 350cc ಮೇಲ್ಗಡೆ ತೊಗೊಳ್ತಿದ್ದೀರಾ ಅವರು ಇವಾಗಲೇ ಬೈ ಮಾಡಿಬಿಟ್ಟು ಮುಂದೆ ಆಗೋ ಪ್ರೈಸ್ ಇನ್ಕ್ರೀಸ್ನ ಕಡಿಮೆ ಮಾಡಿಕೊಂಡು ತೊಗೊಂಡ್ಬಿಡಿ. ಸೊ ಇವಾಗ ಕಾರಿಗೆ ಬಂದರೆ ಕಾರ್ ಕೂಡ ಸೇಮ್ ಇದರಲ್ಲೇ ಹೋಗ್ತಾಯಿದೆ. ಬಟ್ ಕಾರಲ್ಲಿ ಏನಂತಂದರೆ 1200cc. ಸೊ 1200cc ಬಿಲೋ 2200cc ಮತ್ತು ಅಬೌಟ್ 1200cc ಕ್ಯಾಟಗರೀಸ್ ಮಾಡೋದಾಗಿದೆ. ಸೊ ನೀವು ನಿಮ್ಮ ಕಾರು ಅಥವಾ ನಿಮ್ಮದು ಯಾವುದೇ ಗಾಡಿ 1200cc ಅಂತ ಕೆಳಗಡೆ ಇತ್ತು ಅಂತಂದರೆ ಅಲ್ಲಿ ನಿಮಗೆ GST ಕಡಿಮೆ ಆಗುತ್ತೆ. ಅಲ್ಲಿ ಆಲ್ಮೋಸ್ಟ್ ನಿಮಗೆ 10 to 15% ನೀವು ಉಳಿಸ್ಬಹುದು. ಬಟ್ ಇಫ್ ಯು ಆರ್ ಬೈಯಿಂಗ್ ಅಂದರೆ ನೀವು 1200cc ಮೇಲ್ಗಡೆ ಇರೋದನ್ನ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಯೂಸ್ ಆಗೋಲ್ಲ. ಅಲ್ಲಿ ನೀವು ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಡೈರೆಕ್ಟ್ ಫಾರ್ ಲಕ್ಸುರಿ ಅಂತ ಕನ್ಸಿಡರ್ ಆಗಿ ವಿಚ್ ವಿಲ್ ಗೋ ಅಪ್ ಟು 40% ಆಫ್ ದ ಟ್ಯಾಕ್ಸ್. ಅಲ್ಲಿ ಜಾಸ್ತಿ ಆಯಿತು ಅಂತಂದರೆ ಸೊ ನಿಮಗೆ ಆಲ್ಮೋಸ್ಟ್ ಒಂದು 12%ವರೆಗೂ ಇನ್ಕ್ರೀಸ್ ಆಗುತ್ತೆ, ವಿಚ್ ಇಸ್ 1200cc ಮೇಲ್ಗಡೆ ಇರುವಂಥ ಕಾರ್ಗಳು. ಸೊ ಯಾರು 1200cc ಒಳಗಡೆ ತೊಗೊಳ್ತಿದ್ರೆ ಅವರು ವೆಯ್ಟ್ ಮಾಡಿ. ಯಾರು 1200cc ಮೇಲ್ಗಡೆ ಕಾರ್ನ ಬೈ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರೆ ಅವರು ಇವಾಗಲೇ ಬೈ ಮಾಡಿ. ದಿಸ್ ಇಸ್ ದ ರೈಟ್ ಟೈಮ್. ಸೊ ಬೈಕಲ್ಲಿ ಬಂದರೆ 350cc ಕೆಳಗಡೆ ಯಾರು ಗಾಡಿ ನೋಡ್ತಿದ್ದೀರಾ ಅವರು ವೆಯ್ಟ್ ಮಾಡಿ. 350cc ಅಬೋವ್ ಇತ್ತು ಅಂತಂದರೆ ಇವಾಗಲೇ ಬೈ ಮಾಡಿ. ಸೊ ಎರಡೂ ಥರ ಇಬ್ಬರೂ ನೀವು ಆಲ್ಮೋಸ್ಟ್ ಈ ಎರಡು ಕ್ಯಾಟಗರಿ ಜನ ಆಲ್ಮೋಸ್ಟ್ ಒಂದು 10 to 15% ದುಡ್ಡನ್ನ ಉಳಿಸ್ಬೋದು. ಆ್ಯಂಡ್ ಕಾರಲ್ಲಿ ಬಂದಾಗ ಸೇಮ್ ಸಿಮಿಲರ್ ಅಪ್ಲೈ ಆಗುತ್ತೆ. ಸೊ ವಿಚ್ ಈಸ್ 1200cc. ಸೊ 1200cc ಕೆಳಗಡೆ ಕಾರ್ ಇತ್ತು ಅಂತಂದರೆ ವೆಯ್ಟ್ ಮಾಡಿ GST ರಿಫಾರ್ಮ್ ಆಗೋವರೆಗೂ. ಬಟ್ ಇಫ್ ಎಟ್ ಆಲ್ 1200cc ಮೇಲ್ಗಡೆ ಗಾಡಿ ನೋಡ್ತಾ ಇದ್ದರೆ ದೆನ್ ಇವಾಗಲೇ ಬೈ ಮಾಡಿ. ಬಿಕಾಸ್ ಒಂದ್ಸತಿ ಆಯಿತು ಅಂತಂದರೆ ಅಂದರೆ GST ರಿಫಾರ್ಮ್ ಆಯಿತು ಅಂತಂದರೆ ದ ಪ್ರೈಸ್ ವಿಲ್ ಗೋ ಅಪ್. ಸೊ ಈ ಥರ ನೀವು ದುಡ್ಡನ್ನ ಸೇವ್ ಮಾಡ್ಬೋದು. ಸೊ ಇದನ್ನು ನೀವು ಯಾರ್ಯಾರು ಪ್ಲ್ಯಾನ್ ಮಾಡ್ತೀರಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಡಿಸಿಷನ್ ತೊಗೊಳ್ಳಿ. ಆ್ಯಂಡ್ ಇನ್ನೊಂದೇನಂತಂದರೆ ಡಿಸ್ಕ್ಲೈಮರ್ ಹೇಳಬೇಕು ಅಂತಂದರೆ ದಿಸ್ ಈಸ್ ಆಲ್ ದ ಸ್ಪೆಕ್ಯುಲೇಷನ್ ವಿಚ್ ಇಸ್ ಗೋಯಿಂಗ್ ಆನ್. ಇನ್ನೂ ಏನು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅಂಟಿಲ್ 3rd ಸೆಪ್ಟೆಂಬರ್ಗೆ ಏನು ಮೀಟಿಂಗ್ ಆಗೋದು GST ಕೌನ್ಸಿಲ್ದು ಅದ್ರ ಮೇಲ್ಗಡೆ ನಮಗೆ ಎಕ್ಸಾಕ್ಟಾಗಿ ಏನು ಆಗ್ಬೋದು ಅಂತ ಒಂದು 90% ಗೊತ್ತಾಗುತ್ತೆ. ಬಟ್ ಅಂದರೆ ಇವಾಗ ಇದು ಆಲ್ಮೋಸ್ಟ್ ಒಂದು 70-80% ಇದೇ ಆಗಬಹುದು ಅಂತ ಸ್ಪೆಕ್ಯುಲೇಷನ್ ಇರೋದು ಆ್ಯಸ್ ಪರ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್. ಬಟ್ ಇನ್ನು ಗ್ಯಾರಂಟಿ ಇಲ್ಲ. ಸೊ ಬಟ್ ಕೀಪ್ ದಿಸ್ ಇನ್ ಮೈಂಡ್ ಬಿಫೋರ್ ಬೈಯಿಂಗ್ ಎನಿ ಆಫ್ ದ ವೆಹಿಕಲ್ಸ್, ಎದರ್ ಕಾರ್, ಬೈಕ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ಇನ್ ಕೇಸ್ ನೀವು ತೊಗೊಳ್ತಾ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ನಿಮ್ಮ ಫ್ಯಾಮಿಲೀಸಲ್ಲಿ ಯಾರು ತೊಗೊಳ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ ಈ ವಿಡಿಯೋನ. ಸೊ ದ್ಯಾಟ್ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ, ಅವ್ರದ್ದು ಒಂದು ಸ್ವಲ್ಪ ದುಡ್ಡು ಉಳೀಲಿ. ಈ ವಿಡಿಯೋದು ಅದೇ ಮೇನ್ ಉದ್ದೇಶ. ಸೊ ದ್ಯಾಟ್ ಪೀಪಲ್ ಕ್ಯಾನ್ ಸೇವ್ ದೇರ್ ಮನಿ. ಯಾಕಂದರೆ ಕಷ್ಟಪಟ್ಟು ಗಾಡಿ ತೊಗೊಂಡಿರ್ತಾರೆ, ಆಮೇಲೆ ಗಾಡಿ ತೊಗೊಳ್ತಿರ್ತಾರೆ, ಹಾರ್ಡ್ ಅರ್ನ್ಡ್ ಮನಿ. ಸೊ ಎಲ್ಲಾದರೂ ₹1 ಉಳಿದ್ರೂ ಕೂಡ ಅದು ₹1 ಉಳ್ದಂಗೆ. ಸೊ ಎನಿವೇ ಗೈಸ್, ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ಸೊ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರ್ತೀನಿ ಅಂದ್ಕೊಳ್ತೀನಿ. ಸೊ ಯಾರ್ಯಾರು ಶೇರ್ ಮಾಡಿ ಈ ವಿಡಿಯೋನ. ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವೇನಾದರೂ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಸೊ ಎನಿವೇ ಗೈಸ್, ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಹಿಯರ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ರೈಟ್ ಸೇಫ್ ಗೈಸ್.